ನಮಸ್ತೆ. ನನ್ನ ಹೆಸರು ಸುಂದರ್ ರಾಜು. ನಾನು ಮೈಸೂರಿಂದ ಬರ್ತಾ ಇರೋದು. ನನ್ನ ಏಜು 74. ನನಗೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟು 5 ಇಯರ್ಸ್ ಬ್ಯಾಕು ನಾನು ತಗೊಂಡಿದ್ದೇನೆ. ಅದು ನನಗೇನು ಅಂಥ ಪ್ರಾಬ್ಲಮ್ ಇರಲಿಲ್ಲ. ಇವಾಗ 1 ಇಯರ್ ಬ್ಯಾಕಿಂದ ನನಗೆ ಈ ಸೈಡು ಹೊಸಡು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದು ಓಪನ್ ಆಗಿ ಏನಾದ್ರು ಊಟ ಮಾಡಿದ್ರೆ ಒಳಗಡೆ ಸೇರ್ಕೊಂಬಿಡೋದು. ಅದು ತೆಗಿಲಿಲ್ಲ ಅಂದರೆ ಅಲ್ಲೇ ಇನ್ಫೆಕ್ಷನ್ ಆಗ್ಬಿಡೋದು, ಇದೆಲ್ಲ ಊದ್ಕೊಂಬಿಡೋದು. ಅದಕ್ಕೆ ಅದು ಸ್ಟಿಚಿಂಗ್ ಮಾಡಿದ್ದೆ ಡಾಕ್ಟ್ರ್ ಹತ್ರ. ಆ ಗ್ಯಾಪು ಹೊಲಿಗೆ ಹಾಕಿದ್ರು. ಈ ರೇಡಿಯೇಷನ್ ಮಾಡಿಸಿದ್ವಲ್ಲ, ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಅದು ಅಂಟಲಿಲ್ಲ. ಅದು ಓಪನ್ ಆಗೇ ಇತ್ತು. ಅದು ಬರೀ ಆ್ಯಂಟಿಬಯೋಟಿಕ್ 1 ವರ್ಷದಿಂದ ತಗೊಂಡು ಮನೇಲಿ ಕಿಡ್ನಿ ಪ್ರಾಬ್ಲಮ್ ಆಗೋಯ್ತದೆ, ಟ್ಯಾಬ್ಲೆಟ್ಸ್ ನಿಲ್ಲಿಸಿ ಅಂತ. ನನಗೆ ಪೇಯ್ನು, ನಾವು ಏನು ಮಾಡೋಂಗಿಲ್ಲ, ತಗೊಳ್ಳೇಬೇಕು. ಆಮೇಲೆ JSS ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದೆ. ಅದು ಯಾವಾಗ ವಾಸಿ ಆಗಲಿಲ್ಲ, ನೀವು ಈ HCG ಹಾಸ್ಪಿಟ್ಲಿಗೆ ಹೋಗಿ ಈ ಆಕ್ಸಿಜನ್ ಥೆರಪಿ ತಗೊಂಡ್ರೆ ನಿಮಗೆ ವಾಸಿ ಆಗ್ತದೆ, ಇಲ್ಲಾಂದರೆ ಆಗಲ್ಲ ಅಂದರು. ಅದಕ್ಕೆ ನಾನು ಇಲ್ಲಿ ಅವ್ರು ಕೊಟ್ಟಿದ್ದ ಲೆಟ್ರನ್ನ ತೊಗೊಂಡು ಬಂದು ಇಲ್ಲಿ ಕೊಟ್ಟು ನಾನು ಟ್ರೀಟ್ಮೆಂಟ್ ತಗೋತೆ. Hello, I'm Soumya, Chief Department of Physiotherapy at HCG Hospitals, Bangalore. We have started hyperbaric oxygen therapy services as an adjuvant service to many surgical and medical conditions here at our hospital. This patient was referred to us from JSS Hospital, Mysore for hyperbaric oxygen therapy. He underwent radiation therapy and developed osteoradionecrosis as well as an ulcer in the right lower buccal mucosa area, and he was also treated surgically. Few stitches were put, but the stitches didn't take very well, so the doctor there recommended him for hyperbaric oxygen therapy services. He underwent 20 sessions till date, and he says there is a remarkable improvement in his pain and the closure of the ulcer. He was on long-term painkillers and antibiotics for almost a year, he says, and for the past 15 days after starting this therapy, he has not taken a painkiller or antibiotic, and he is very happy with the results of the oxygen therapy. ಆ ರಿಪೋರ್ಟ್ ಎಲ್ಲ ತೊಗೊಂಡು ಬಂದು ನಾನು ತೋರಿಸಿದೆ ಇಲ್ಲಿ. ಅವರು ಓಕೆ ಅಂತ ಎಲ್ಲ ತಗೊಂಡು ಸ್ಟಾರ್ಟ್ ಮಾಡಿದರು. ನನಗೆ ನೋವಂತೂ ಮುಂಚೆ ಏನಿತ್ತು ಆ ನೋವು ಇಲ್ಲ ಇವಾಗ. ಈ ಮತ್ತು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಏನು ತಗೋತಾ ಇದೆ ಅದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ನೋವು ಏನಿಲ್ಲ, ಗ್ಯಾಪು ಸ್ವಲ್ಪ ಕಮ್ಮಿ ಆಗೈತೆ. ಚೆನ್ನಾಗಿ ನೋಡಿಕೊಂಡು ಅದ್ರ ಬಗ್ಗೆ ನೋ ಡೌಟ್. ಅವ್ರು ನೋಡಿದ್ದಕ್ಕೆ ನನಗೆ ಪೇಯ್ನೆಲ್ಲ ಕಮ್ಮಿ ಆಗಿ ಇವಾಗ